ನಮಸ್ಕಾರ ಸ್ನೇಹಿತರೆ, ಇಡೀ ದೇಶದಾದ್ಯಂತ ಇರುವಂತಹ ದೇಶದ ಎಲ್ಲ ಗೃಹ ಲಕ್ಷ್ಮಿಯರೇ ಗಮನಿಸಿ. ಒಂದು ತಿಂಗಳ ಒಳಗಾಗಿ ಈ ಕೆಲಸ ಮಾಡಿಸದಿದ್ರೆ ಖಾತೆಗೆ ಜಮೆ ಆಗಲ್ಲ 2,000 ರೂಪಾಯಿ. ಹಾಗಾದ್ರೆ ಬನ್ನಿ, ಖಾತೆಗೆ ಹಣ ಜಮೆ ಆಗಬೇಕಂದ್ರೆ ಏನೆಲ್ಲ ಮಾಡಬೇಕು ಮತ್ತೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ತಪ್ಪದೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಶನ್ ಅನ್ನ ದಿನಾಲೂ ತಪ್ಪದೇ ನೋಡಿ ಸ್ನೇಹಿತರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹ ಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅರ್ಹರಿಗೆ ಬ್ರೇಕ್ ಹಾಕಲು ಇನ್ನು ಮುಂದೆ ಪ್ರತಿ ತಿಂಗಳು 2,000 ನಗದು ಪಡೆಯಲು ಹೊಸ ನಿಯಮವೊಂದನ್ನು ಕಡ್ಡಾಯಗೊಳಿಸಿದೆ ಸ್ನೇಹಿತರೆ. ಇಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಮಹತ್ವದ ತೀರ್ಮಾನವೊಂದನ್ನು ಕೈಗೊಳ್ಳಲಾಗಿದೆ ಸ್ನೇಹಿತರೆ. ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಹಾಗೂ ಅರ್ಹ ಫಲಾನುಭವಿಗಳನ್ನ ಪತ್ತೆ ಹಚ್ಚಲು ಸರ್ಕಾರ ಈಗ ಆಪರೇಷನ್ ಗೃಹಲಕ್ಷ್ಮಿ ಕಾರ್ಯಾಚರಣೆಗೆ ಇಳಿದಿದೆ ಸ್ನೇಹಿತರೆ. ಇನ್ನು ಮುಂದೆ ನಿಜವಾದ ಫಲಾನುಭವಿಗಳನ್ನ ಗುರುತಿಸಲು ಬಯೋಮೆಟ್ರಿಕ್ ಅಥವಾ ಫೇಶಿಯಲ್ ಅಥೆಂಟಿಕೇಶನ್ ಮಾಡುವುದನ್ನು ಕಡ್ಡಾಯಗೊಳಿಸಲು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಬರುವಂತಹ 2,000 ಹಣ ಹರಿದು ಬರಬೇಕಾದರೆ ಫಲಾನುಭವಿ ಮಹಿಳೆಯರು 1 ತಿಂಗಳ ಒಳಗಾಗಿ ತಮ್ಮ ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಒಂದು ವೇಳೆ ನಿಗದಿತ ಅವಧಿಯವರೆಗೆ ಈ ಕೆಲಸ ಮಾಡಿಸದಿದ್ದರೆ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುವುದನ್ನು ತಡೆ ಹಿಡಿಯಲಾಗುವುದು ಎಂದು ಸರ್ಕಾರ ಖಡಕ್ ಆದೇಶ ನೀಡಿದೆ ಸ್ನೇಹಿತರೆ. ರಾಜ್ಯದಲ್ಲಿ ಒಟ್ಟು 1.20 ಕೋಟಿಗೂ ಅಧಿಕ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಆದರೆ ಮೃತಪಟ್ಟವರ ಹಾಗೂ ಅನರ್ಹ ಖಾತೆಗೂ ಕೂಡ ಹಣ ಜಮೆಯಾಗುತ್ತಿರುವ ಬಗ್ಗೆ ದೂರು ಕೇಳಿ ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಸರ್ಕಾರ ನಡೆಸಿದಂತಹ ಪ್ರಾಥಮಿಕ ಪರಿಶೀಲನೆಯಲ್ಲಿ ಈಗಾಗಲೇ ಸುಮಾರು 4.30 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳ ಹೆಸರನ್ನ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಸರ್ಕಾರದ ಸರ್ಜರಿಯಾಗಿ ರಾಜ್ಯದ ಬೊಕ್ಕಸಕ್ಕೆ 100 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ವರದಿಯಾಗಿದೆ. ಪರಿಷ್ಕರಣೆ ಹೆಸರಿನಲ್ಲಿ ಸರ್ಕಾರ ತಂದಿರುವಂತಹ ಈ ಹೊಸ ನಿಯಮವೊಂದಾಗಿ ಮಹಿಳೆಯರು ತಕ್ಷಣವೇ ತಮ್ಮ KYC ಅಥವಾ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ.